ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮಮತಾ. ಈಗ ಒಂದು ಮಂಗಳಾರತಿ ತೊಗೊಂಡು ಬಂದೇನಿ ರೀ. ಇದು ಮಂಗಳಾರತಿನೂ ನಮ್ಮ ಅಜ್ಜಿನ ಹಾಡಿದ್ದು, ನಮ್ಮ ಅಜ್ಜಿ ಹಾಡನ ರೀ. ನಮ್ಮ ಅಜ್ಜಿ ಹೆಸರು ನಿಲ್ಗಂಗವ್ವ ನಾವಲ್ಗಿ ಅಂತ. ಅಂದ್ರೆ ನಮ್ಮ ಅಪ್ಪಾರ ಅವ್ವ ರೀ. ಯಾಕಂದ್ರೆ ಅವು ಮೊದಲಿನ ಮಂಗಳಾರತಿ ಅವೆಲ್ಲ ರೀ ಭಾಳ ಚಂದ ರೀ, ಒಂದ್ರಕ್ಕಿಂತ ಒಂದು. ಅದಕ್ಕೆ ಈಗ ನೀವೆಲ್ಲರೂ ಹೋದಾಗ ಒಂದು ಹಾಡು ಅಂದ್ಕೊಳ್ಳಿ, ಒಂದು ಮಂಗಳಾರತಿ ಅನ್ನು ಅಂತಾರಲ್ರಿ. ಅವಾಗ ಈಗ ಶ್ರಾವಣದಾಗ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಅದಕ್ಕೆ ಸಂಬಂಧಪಟ್ಟಿದ್ದ ಹಾಡು ಐತ್ರಿ. ಅದಕ್ಕೆ ನೀವು ಅದನ್ನು ಹಾಡಿದ್ರೆ ಭಾಳ ಚಲೋ. ಯಾಕಂದ್ರೆ ನನಗೆ ಭಾಳ ಮಂದಿ ಎಲ್ಲಿ ಹೋದ್ರೂ ನನಗೆ ಇದು ಮಹಾಲಕ್ಷ್ಮಿದು ಒಂದು ಹಾಡು ಅಂತಾರೆ ರೀ. ಯಾವಾಗೂ ಎಲ್ಲಿ ಹೋದರೂ ನಾವು ಈ ಹಾಡು ಅಂತೀವಿ. ಅದಕ್ಕೆ ಇದೊಂದು ಎಲ್ಲರಿಗೂ ನಿಮಗೂ ತಿಳಿಸ್ಕೊಡ್ಬೇಕಂತ ಹೇಳಿ ನಿಮ್ಮ ಮುಂದೆ ತೊಗೊಂಡು ಬಂದೀನಿ. ಅದಕ್ಕೆ ಈಗ ಹಾಡ್ತೀನಿ, ಎಲ್ಲರೂ ನೀವು ಹಾಡೋಕ್ಕೆ ಪ್ರಯತ್ನ ಮಾಡಿರಿ. ಮಂಗಲವ ಜಯ ಮಂಗಲ, ಮಂಗಲ ಮಹಾಸುಂದರಿಗೆ, ಶಂಕರಿಗೆ, ಶಾರದಿಗೆ, ಸಾಂಬವಿಗೆ, ಮಹಾಂಕಾಳಿಗೆ, ಮಹಾದೇವಿಗೆ, ಮಂಗಲವ ಜಯ ಮಂಗಲ. ಕಾಲನಂದಿಗೆ ಕೈಯಲ್ಲಿ ಕಂಕಣಲಲಾಟ ಚಂದ್ರವನಿಟ್ಟಿಹಳೆ, ಕಲಿಯ ಕಾಂತಳೆ ಕಮಲದ ಮುಖಿಯೇ ಹೊಳೆಯುವ ಮುತ್ತಿನ ವಾಲಿಗಳ, ನಳಲ ಮುಖಿಯರ ನಡುವೆ ಕುಳಿತು ಥಳ ಥಳತ ಹೊಳ ಉಳ ಒಳ ಹೊರಗತನ ಪ್ರಭಾವ ತೋರಿಸಿ ಓಲ್ಯಾಡಿತ ನಗ ಉಳ, ಮಂಗಲವ ಜಯ ಮಂಗಲ. ರನ್ನದ ಉಡಗರೆ ಚಿನ್ನದ ಕೊಂಡಿಲಿ ಹೊನ್ನಿನ ಡಾಬವನಿಟ್ಟಿಹಳೆ. ನೋಡ್ರಿ ದೇವಿದು ಎಷ್ಟು ವರ್ಣನೆ ಐತಿ, ಆಕಿದು ಏನೇನೈತಿ ಆಭರಣ ಏನೇನು ಹಾಕ್ಕೊಂಡಾಳ ಲಕ್ಷ್ಮಿ, ಅದ್ರದ್ದೆಲ್ಲ ವರ್ಣನೆ ಇದ್ರೊಳಗೆ ಐತಿ ನೋಡ್ರಿ. ರನ್ನದ ಉಡುಗೊರೆ ಚಿನ್ನದ ಕೊಂಡಿಲಿ ಹೊನ್ನಿನ ಡಾಬವನಿಟ್ಟಿಹಳೆ, ಎನಿಕೆ ನಿಲ್ಲದ ಮಾಣಿಕ ದಾಸರಾಯದಿ ಬದಿಲೆತ ಹಾಕಿಹಳೆ. ಧನುರ್ಬಾಣ ಪಾರ್ಶಾಂಕುಶ ಪಿಡಿದು ಆಯುಧ ತ್ರಿಶೂಲ ಪಿಡದಿಹಳೆ, ಮಂಗಲವ ಜಯ ಮಂಗಲ. ಪಂಚರತ್ನದ ಪದಕವನಾಕಿ ಪದ್ಮ ಸ್ಥಳದಲ್ಲಿ ಕುಳತಿಹಳೆ, ಮಿಂಚುವ ಮೂಗುತಿ ಮುಗಿನಲ್ಲಿ ಹೊಳೆಯುತ್ತ ಮಿಗಿಲಾದ ಭರಣವನಿಟ್ಟಿಹಳೆ. ಅಚ್ಚಿನ ಗಚ್ಚಿನ ಕುಸಂಬಿ ನುಟ್ಟು ಎಡಬಲ ನೋಡಿ ನಗ ಉಳ, ಪಂಚಬಾಣದ ದ್ವೇಷದ ಶಿವನ ಸದಾನಂದದಲ್ಲಿ ಭಜಿಸುವಳ, ಮಂಗಲವ ಜಯ ಮಂಗಲ. ದುಂಡಗೈಯಳೆ ದಿಮಿ ದಿಮಿ ಹೊಳೆಯುಳೆ ಚಂಡೆ ಮುಂಡೆ ಸಂಹಾರಳೆ, ದುಂಡಲೆ ಕಳೆ ಮಹಾರ್ದೂತಳೆ ಕಂಡಿಗರಂಬಿಗ ಪಿಡದಿಹಳೆ. ಅಂದಿಗಿ ಕಿರುನುಟು ವಂಕೆಯ ಜಡೆಯೊಳಗೊಂಡೆ ದ್ವಾರವತಿರ ಉಳ, ಮಂಗಲವ ಜಯ ಮಂಗಲ. ಇದ್ರೊಳಗೆ ಈಗ ಮಹಾಲಕ್ಷ್ಮಿದು ಬರ್ತೈತೆ ನೋಡ್ರಿ. ಆದಿರೈತಳೆ ಅದ್ಭವ ರೂಪಳೆ ಅನಂತ ಕೋಟಿ ಪ್ರಮೀಯಳೆ, ಸದ್ದ ಸುದ್ದಳೆ ಸದಾನಂದಳೆ ಚಿದಾನಂದ ಮಹಿರೂಪಳೆ. ಸತ್ಯಪಾತಳೆ ಸಮಸ್ತ ಮಸ್ತಳೆ ಬತ್ತಿ ಸಾವಿರ ಧರಿಸುವಳೆ, ವಿಶಾಲ ದಿನದಲ್ಲಿ ಭಕ್ತರ ಸಲಹುವ ಕೊಲ್ಲಾಪುರದಲ್ಲಿ ಮೆರವುಳ, ಮಂಗಲವ ಜಯ ಮಂಗಲ. ಮಂಗಲ ಮಹಾಸುಂದರಿಗೆ, ಶಂಕರಿಗೆ, ಶಾರದಿಗೆ, ಸಾಂಬವಿಗೆ, ಮಹಾಂಕಾಳಿಗೆ, ಮಹಾದೇವಿಗೆ, ಮಂಗಲವ ಜಯ ಮಂಗಲ. ಈ ಹಾಡನ್ನು ನೀವು ಎಲ್ಲರೂ ಹೋದಾಗ ಮಂಗಳಾರತಿ ಅನ್ನಂದ್ರೆ ಅನ್ರಿ, ಕಠಿಣಿಲ್ಲ, ಬರ್ಕೋರಿ. ಒಂದೆರಡು ಸಲ ನನ್ನ ಜೊತೆ ಈ ವಿಡಿಯೋ ಹಚ್ಕೊಂಡು ನನ್ನ ಜೊತೆ ಒಂದೆರಡು ಸಲ ಹಾಡಿದ್ರಂದ್ರೆ ನಿಮಗೂ ಬರ್ತೈತಿ. ದಯವಿಟ್ಟು ಎಲ್ಲರೂ ಹಾಡ್ರಿ. ನಿಮಗೆ ಹೆಂಗೆ ಅನ್ನಿಸ್ತ್ರಿ ಈ ಮಂಗಳಾರತಿ ಅನ್ನೋದು ದಯವಿಟ್ಟು ನನಗೆ ತಿಳಿಸ್ರಿ. ಅಂದ್ರೆ ಮತ್ತೊಂದು ಯಾವ್ದಾರ ಒಂದು ಮಂಗಳಾರತಿ ತೊಗೊಂಬರಕ್ಕೆ ನನಗೆ ನೀವು ಹುರುಪು ಮಾಡ್ದಂಗೆ ಆಗ್ತೈತ್ರಿ. ಇಲ್ಲಾಂದ್ರೆ ನೀವು ಕೇಳಿ ಸುಮ್ಕೊಂತ್ರಿ ಅಂದ್ರೆ ಬಹುಶಃ ಅವ್ರಿಗೆ ಸೇರಿಲ್ಲ, ಅದಕ್ಕೆ ಯಾರೂ ತಿಳಿಸಿಲ್ಲ ಅಂಥೇಳಿ ನಾ ಹಂಗೆ ತಿಳ್ಕೊತೀನಿ. ಅದಕ್ಕೆ ನೀವು ನನಗೆ ನಿಮ್ದು ಅಭಿಪ್ರಾಯ ಏನಂತ ನನಗೆ ತಿಳಿಸಿದ್ರೆ ಮತ್ತೊಂದು ಏನರ ಹೊಸಾದ ನಿಮ್ಮ ಎದುರುಗಡೆ ತರಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ನಂದೊಂದು ಆಸೆ ಅಂದ್ರೆ ಹಳೇದು ಯಾವುದು ಮುಚ್ಚಿ ಹೋಗಬಾರ್ದು. ಹಳೆಯವ್ರು ಏನೇನು ಕಷ್ಟಪಟ್ಟಿದ್ರು ಅದನ್ನೆಲ್ಲ ನಾನು ಈಗಿನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಂತ ಒಂದು ಸಣ್ಣ ಪ್ರಯತ್ನನ ಮಾಡಾಕತ್ತೀನಿ. ಯಾಕಂದ್ರೆ ಈಗ ಏನಾಗೈತೆ ರೀ, ಹಳೆ ಹಾಡು, ಹಳೆ ಮಂದಿ,
ಹಳೇದೇನು ಯಾರಿಗೂ ಬ್ಯಾಡ್ ಆಗೈತೆ ರೀ ಈಗ. ಅದಕ್ಕೆ ನಾವು ಏನು ಮಾಡೋಣ, ಈಗ ಅದು ಮುಂದಿನ ಜನ್ರೇಷನ್ದ ಅವ್ರನ್ನ ಬಿಡೋಣ್ರಿ. ಈಗ ನಾವೀಗ ಸದ್ಯಕ್ಕೆ ಏನದೀವಲ್ಲ, ನಾವು ಇದು ಹಳೆಯ ಸಂಪ್ರದಾಯನ ನಾವು ಕ್ರಮಬದ್ಧವಾಗಿ ಮಾಡ್ಕೊತ ಹೋದ್ವಿ ಅಂದ್ರೆ ಮುಂದೆ ಮನೆಯ ಮಕ್ಕಳಿಗೆ ತಿಳಿತೈತಿ. ಆಮೇಲೆ ಬರೋ ಸೊಸ್ತ್ಯಾರ್ಗೂ ನಮ್ಮದೆಲ್ಲ ಇದು ಅಟ್ಲೀಸ್ಟ್ ನಮಗೆ ಹೇಳೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ವಿಡಿಯೋದು ತೋರಿಸಿದ್ರಂದ್ರೆ ಅವರು ತಿಳ್ಕೊತಾರು, ಅಯ್ಯೋ ಇವ್ರ ಮನ್ಯಾಗ ಹೀಗೆಲ್ಲ ಐತಪ್ಪ, ನಾವು ಹಿಂಗಿರೋಣ ಅಂತ ಅನ್ಕೋತಾರು. ಅದಕ್ಕೆ ಹಳೇದು ಯಾವುದು ಬಿಡಕ್ಕೆ ಹೋಗಬೇಡ್ರಿ, ಹೊಸದನ್ನು ಹಿಡಿಬೇಡ್ರಿ, ಹಳೇದು ಬಿಡಬೇಡ್ರಿ. ಇದು ಒಂದು ನಂದು ಕಳಕಳಿಯ ಕೋರಿಕೆ ರೀ. ದಯವಿಟ್ಟು ಎಲ್ಲರೂ ಒಡಪುಗಳನ್ನು ಕಲೀರಿ, ಹಾಡನ್ನು ಕಲೀರಿ. ಪಂಚಮಿ ಹಾಡನ್ನು ನಿಮ್ಗೆ ಇನ್ನೂ ಬೇಕಾದ್ರೆ ಹೇಳ್ರಿ, ಮತ್ತು ನಾ ಹಾಡಿ ಕಳಿಸ್ತೀನಿ. ನೀವೇನು ಎಂಬುದು ನನಗೆ ಅದು ಕಮೆಂಟ್ ಬಾಕ್ಸ್ ಒಳಗೆ ನಿಮ್ದು ಏನೂ ಅಭಿಪ್ರಾಯ ಇರಲಿರಿ. ಇಲ್ಲ ನೀವು ಮೇಡಮ್ ಇದನ್ನು ಚೇಂಜ್ ಮಾಡ್ಕೋಬೇಕಂತ ಹೇಳ್ರಿ, ನಾ ಅದನ್ನು ತಿದ್ಕೋತೀನಿ. ಇಲ್ಲ ನೀವು ಹೇಳಾಕತ್ತಿ ಚಲೋ ಐತಂತ ಹೇಳ್ರಿ, ನನಗೆ ಇನ್ನೂ ಅಷ್ಟು ಹುಮ್ಮಸ್ ಕೊಟ್ಟಂಗೆ ಆಗ್ತೈತಿ. ನಿಮ್ದು ಏನೂ ಅನಿಸಿಕೆ ಇದ್ದರೂ ಮನಸ್ಸೊಳಗೆ ಇಟ್ಕೋಬೇಡ್ರಿ, ನನ್ನ ಹತ್ರ ಶೇರ್ ಮಾಡ್ಕೊರಿ. ನಾನು ಎಲ್ಲಿ ತಿದ್ಕೋಬೇಕು ತಿದ್ಕೋತೀನಿ. ಅದಕ್ಕೆ ದಯವಿಟ್ಟು ಅದ್ರ ಸಲುವಾಗಿ ಇದನ್ನು 10 ಸಲ ಹೇಳ್ತೀನಿ ರೀ ನಾನು ಪ್ರತಿ ವಿಡಿಯೋನ್ಯಾಗ. ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂತ ಅದಕ್ಕೆ ಹೇಳ್ತೀನಿ. ಯಾಕಂದ್ರೆ ಬರೀ ಎಲ್ಲನೂ ಅದನ್ನ ಹೇಳ್ತಾ ಬಿಡ ಅಂತ ನಿಮಗೆ ಅನಿಸ್ಬಾರ್ದು. ನಿಮಗೆ ಏನಾರು ಬೇಕಾತಂದ್ರೆ ಮೇಡಮ್ ಹಿಂಗೆ ಹೇಳ್ರಿ, ಮೇಡಮ್ ಇದನ್ನು ಚೇಂಜ್ ಮಾಡಿರಿ, ಇಲ್ಲ ಮಮತಾ ಅವ್ರ ನೀವು ಹಂಗೆ ಹೇಳ್ರಿ ಅಂದ್ರೆ ನಾ ಅದನ್ನು ಮಾಡ್ತೀನಿ. ಅದಕ್ಕೆ ನಿಮ್ದೇನೂ ಅಭಿಪ್ರಾಯ ಇದ್ರೆ ತಿಳಿಸ್ರಿ. ಮತ್ತೊಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಎದುರುಗಡೆ ಬರ್ತೀನಿ. ಧನ್ಯವಾದಗಳು.